ಕಲೆಕ್ಷನ್ ಕಿಂಗ್ ಅಂದ್ರೆ ಅದು ಬಿವೈ ವಿಜಯೇಂದ್ರ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಅವರ ಕಲೆಕ್ಷನ್ ಅಕೌಂಟ್ ಎಲ್ಲ ಬಿಚ್ಚಬೇಕಾ? ಯಾವ ಖಜಾನೆ ಖಾಲಿಯಾಗಿದೆ ವಿಜಯೇಂದ್ರ ಹೇಳಿ ಅಂದಿದ್ದಾರೆ ಡಿಕೆ ಶಿವಕುಮಾರ್. ಸದನದಲ್ಲಿ ಬಂದು ವಿಜಯೇಂದ್ರ ಮಾತನಾಡಲಿ, ತಪ್ಪಿಸಿಕೊಂಡು ಓಡಾಡೋದಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ವಿಜಯೇಂದ್ರಂಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿಲ್ಲಿ ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಸ್ವಲ್ಪ ಮಾತಾಡ್ಬೇಕಾದ್ರೆ ಭಾಳ ಹಿತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡ್ಕೊಳ್ಳಿ. ಏನು ಖಜಾನೆಯ, ಯಾರ ಕಲೆಕ್ಷನ್ನು? ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನು ಮರಿಬಾರದು. ಇನ್ನು ಖಜಾನೆ ಖಾಲಿ ಇಲ್ಲ ಅಂದ್ರೆ ದುಡ್ಡು ಎಲ್ಲಿ ಹೋಯ್ತು? 5,000 ಕೋಟಿ ಹಣ ಎಲ್ಲಿ ಹೋಯ್ತು ಹೇಳಿ ಮೊದಲು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆರ್ ಅಶೋಕ್ ಅವರ ಪ್ರಶ್ನೆ ಇದು. ಬಡವರು ಶಾಪ ಹಾಕ್ತಿದ್ದಾರೆ, ಒಳ್ಳೇದಾಗುತ್ತಾ ನಿಮ್ಗೆ? ಬಡವರಿಗೆ ಮೋಸ ಮಾಡಿದ್ದೀರಿ, ಒಳ್ಳೇದಾಗುತ್ತಾ ನಿಮ್ಗೆ? ಎಲ್ಲಿಯವರೆಗೂ ಗೃಹಲಕ್ಷ್ಮಿ ಹಣ ಹಾಕಲ್ವೋ ಹೋರಾಟ ಇರುತ್ತೆ. ಹಣ ಹಾಕೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಎಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇಲ್ಲಿ ಪ್ರಶ್ನೆ ಬಂದಿರೋದು, ದುಡ್ಡು ಲೂಟಿ ಯಾಕೆ ಹೊಡೆದ್ರಿ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. 5,000 ಕೋಟಿ ಎಲ್ಲೋಯ್ತು? ಯಾರ ಜಾಬಿಗೆ ಹೋಯ್ತು? ಆ ಬಡವರು ಶಾಪ ಆಗ್ತಾ ಇದ್ದಾರೆ. ಅವ್ರಿಗೆ ಮೋಸ ಮಾಡಿದಿರಲ್ಲ, ನಿಮ್ಮ ಸರ್ಕಾರಕ್ಕೆ ಒಳ್ಳೇದಾಗುತ್ತಾ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ BJP ಇದನ್ನು ಹೋರಾಟವನ್ನು ನಾವು ತೆಗೆದುಕೊಂಡಿದ್ದೀರಿ. ಇದನ್ನು ವಿಧಾನಸಭೆ ಹೊರಗಡೆನೂ ಹೋರಾಟವನ್ನು ಮಾಡೋ ಮುಖಾಂತರ ಆ 5,000 ಕೋಟಿ ಎಲ್ಲಿವರೆಗೂ ಆ ಹೆಣ್ಮಕ್ಳಿಗೆ ಅಂದರೆ 4,000 ರೂಪಾಯಿ ಕೊಡಬೇಕು, ಆ 4,000 ರೂಪಾಯಿ ಹಾಕೋವರೆಗೂ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಕಾಂಗ್ರೆಸ್ ಸರ್ವನಾಶ ಆಗುತ್ತೆ, ನಿಮ್ಗೆ ಆ ಶಾಪ ತಟ್ಟುತ್ತೆ. ಬಡ ಮಹಿಳೆಯರಿಗೆ ಸರ್ಕಾರ ಯಾಮಾರಿಸಿದೆ ಅಷ್ಟೇ. ಸರ್ಕಾರದ ವಿರುದ್ಧ ಮುಂದುವರೆದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿರುವಂತಹ ರೀತಿ ಇದು. ದುಡ್ಡಿಲ್ಲದೆ ರಾಜ್ಯ ಸರ್ಕಾರ ಪಾಪರಾಗಿ ಹೋಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು 5,000 ಕೋಟಿ ಪಾಪರಾಗಿದೆ. ಸರ್ಕಾರದ ಹತ್ರ ದುಡ್ಡಿರಲಿಲ್ಲ. ಆ ದುಡ್ಡಿಲ್ಲದೆ ಇದಕ್ಕೋಸ್ಕರ ಯಾಮಾರಿಸಿದ್ದಾರೆ ಅಷ್ಟೇ. ಬಡವರು ಕೇಳಿದ್ರೆ ಬಡವರು ಯಾರು ಕ್ವಶನ್ ಮಾಡಲ್ಲ. ಅದಕ್ಕೆ ಅದರಲ್ಲಿ ಕಟ್ಟು ಹೊಡೆದಿದ್ದಾರೆ. ಹೊಡಿಬೇಕಾಯ್ತು, ಈ ಮಂತ್ರಿಗಳ ಸಂಬಳದಲ್ಲಿ ಹೊಡಿಬೇಕಾಯ್ತು. ಅದು ಬಿಟ್ಟುಬಿಟ್ಟು ಬಡವ್ರಿಗೆ ಸೇರ್ಬೇಕಾಯ್ತು ಹಣದಲ್ಲಿ ಮೋಸ ಮಾಡಿದ್ರಲ್ಲ. ಇದು ರಾಜ್ಯದ ಬಡವರಿಗೆ ಮಾಡಿದಂಥ ಮೋಸ, ಶಾಪ. ನಿಮಗೆ ಆ ಶಾಪ ತಟ್ಟುತ್ತೆ. ಕಾಂಗ್ರೆಸ್ ಸರ್ವನಾಶ ಆಗೋದು.